ಏನು ಗೊತ್ತಾ, ನಮ್ಮ ಜೀವನದಲ್ಲಿ ಕೆಲವ್ರನ್ನ ನಾವು ತುಂಬ ನಂಬಿರ್ತೀವಿ. ನಮಗೊಂದಿನ ಗೊತ್ತಾಗುತ್ತೆ ಅದನ್ನ ಪಡ್ಕೊಳ್ಳೋಕ್ಕೆ 1% ಕೂಡ ಯೋಗ್ಯತೆ ಇರೋದಿಲ್ಲ. ಯಾರು ಕೂಡ ಬಲವಂತವಾಗಿ ನಮ್ಮವರಾಗೋದಿಲ್ಲ. ಯಾಕೆ ಅಂದರೆ ನಮ್ಮವ್ರು ನಾವು ಹೇಗೆ ಇದ್ರೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಬಟ್ ವಂಚಕರು, ಮೋಸಗಾರರು ನಾವು ಹೇಗೆ ಇದ್ರೂ ನಮ್ಮಿಂದ ದೂರ ಆಗೇ ಆಗ್ತಾರೆ. ಯಾಕೆ ಸುಮ್ಮನಾಗ್ಬಿಟ್ರಿ? ಕಾಫಿ ಕುಡೀರಿ. ನಮ್ಮಿಂದ ಅವ್ರು ದೂರ ಆದ್ರು ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ನಮ್ಮ ಜೀವನದಲ್ಲಿ ಅವ್ರ ಪಾತ್ರ ಇದ್ದಿದ್ದೇ ಅಷ್ಟು ಅಂತ ಬದುಕಬೇಕು. ಕಣ್ಣೀರಿಗೆ ಒಂದು ಬೆಲೆ ಇದೆ. ಎಸ್, ಯಾರ ಮೇಲೂ ಹೋಪ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಮ್ಮ ಕಣ್ಣೀರು ಅಮೂಲ್ಯವಾದದ್ದು. ಮೋಸ ಮಾಡ್ದವ್ರಿಗೋಸ್ಕರ ಒಂದೇ ಒಂದು ಹನಿ ಕಣ್ಣೀರು ಕೂಡ ವೇಸ್ಟ್ ಆಗಬಾರ್ದು. ತಲೆ ಕೆಡ್ಸ್ಕೋಬಾರ್ದು. ನಮಗೆ ಮೋಸ ಮಾಡಿದವ್ರಿಗೆ ನಿದ್ದೆ ಬರ್ದೇ ಇರೋ ರೀತಿ ಬದುಕು ತೋರಿಸ್ಬೇಕು. ಒಂದೇ ಜೋಕ್ನ ನೆನ್ಸ್ಕೊಂಡು ಪದೇ ಪದೇ ನಗಲ್ಲ ಅಂತಂದ್ಮೇಲೆ ಒಂದೇ ನೋವನ್ನ ನೆನ್ಸ್ಕೊಂಡು ಪದೇ ಪದೇ ಯಾಕೆ ಅಳ್ಬೇಕು? ಮನ್ಸು ಹೇಳುತ್ತೆ, ಆದರೆ ಬುದ್ಧಿ ಮನ್ಸನ್ನ ಬದಲಾಯಿಸ್ಕೊಂಡು ಮುನ್ನುಗ್ಗಿದ್ರೆ ಅಸಾಧ್ಯ ಅನ್ನೋದು ಯಾವುದು ಇರೋದಿಲ್ಲ. ಯಾಕಂದ್ರೆ ನಮಗೆ ನಾವೇ ಎಲ್ಲ. ಎಸ್, ಪ್ರತಿಯೊಂದು ನಮ್ಮ ಕೈಯಲ್ಲಿರುತ್ತೆ.